ಆಗಮಿಸಿದ್ದು ಈ ಸಭೆಯನ್ನು ಉದ್ದೇಶಿಸಿ ಲೋಕಸಭಾ ಸಂಸದರು ಹಿಂದಿನ ಕೇಂದ್ರ ಸಚಿವರಾದಂಥ ಸನ್ಮಾನ್ಯ ಶ್ರೀ ರಮೇಶ್ ಜಿಗಜಿಣಗಿ ಅವರು ಮಾತನಾಡಬೇಕಂತ ತಮ್ಮಲ್ಲಿ ವಿನಂತಿಸ್ತಾರೆ. ಉದ್ಘಾಟನಾವಧಿ ಮುಕ್ತಾಯಗೊಳ್ಳುತ್ತೆ. ಅದಕ್ಕಾಗಿ ಎಲ್ಲ ಮಾಧ್ಯಮ ಪ್ರತಿನಿಧಿಗಳು ಸಹಕರಿಸಬೇಕಾಗಿ ವಿನಂತಿ. ಧನ್ಯವಾದಗಳು ಎಲ್ಲ ಮಾಧ್ಯಮ ಪ್ರತಿನಿಧಿಗಳು. ಈಗ ಸಂಘಟನಾತ್ಮಕವಾದಿ ಇರ್ತದೆ. ದಯವಿಟ್ಟು ದೇಗುಲ ಅಂತ ಹೇಳ್ತೀವಿ. ಆ ದೇಗುಲದಲ್ಲಿ ನಮ್ಮ ಯಾವ ವೈರಿ ರಾಷ್ಟ್ರದ ಬಗ್ಗೆ ಜೈಕಾರ ಹಾಕ್ತಕ್ಕಂಥ ಕಾರ್ಯಕರ್ತರು ಹೊಂದಿರತಕ್ಕಂಥ ಪಾರ್ಟಿ ಕಾಂಗ್ರೆಸ್ ಆಗಿದೆ. ಇವತ್ತು ಬೆಳಗಾವಿಯಲ್ಲಿ ಇರಬಹುದು, ಬೇರೆ ಬೇರೆ ಕೂಡ ಅವರು ಮಹಿಳೆಯರ ಮೇಲೆ ದೌರ್ಜನ್ಯಗಳಾಗ್ತಾ ಇದಾವು, ದಲಿತರ ಮೇಲೆ ದೌರ್ಜನ್ಯಗಳಾಗ್ತಾ ಇದಾವು. ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ರೈತರಿಗೆ ಬರಗಾಲದಲ್ಲಿ ರೈತರಿಗೆ ಸ್ಪಂದನೆ ಮಾಡಬೇಕಾಗಿರ್ತಕ್ಕಂಥ ಸರ್ಕಾರ ಹಿಂದೆ ಯಡಿಯೂರಪ್ಪನ ಸರ್ಕಾರ ಇದ್ದಾಗ ನಾವು ರೈತರಿಗೆ ಮಾಡಿ, ಆದ್ರೆ ಇವತ್ತಿರ್ತಕ್ಕಂಥ ಸರ್ಕಾರ ರೈತರಿಗೆ ಬೆಳೆ ಪರಿಹಾರಕ್ಕಂತ ಮೋದಿ ಸರ್ಕಾರ 17,000 ರೂಪಾಯಿ ದುಡ್ಡು ಕೊಟ್ರೆ ಆ 17,000 ರೂಪಾಯಿದಾಗ ನಾ 2,000 ಮುಂಚೆ ಕೊಟ್ಟಿವಿ ಅಂತ ಹೇಳಿ ಬೀಜ ಗೊಬ್ಬರ ಬೆಲೆ ಏರಿಕೆ ಮಾಡಿರ್ತಕ್ಕಂಥದ್ದು. ಇವತ್ತು ಇಡೀ ರಾಜ್ಯದಲ್ಲಿ ಒಂದು ಕಡೆ ಗ್ಯಾರಂಟಿ ಒಳಗೆ ನಮ್ಮ ಜನರಿಗೆ ಯಾವ ರೀತಿ ಶಾಪವಾಗಿ ಪರಿಣಮಿಸಕತ್ತದ ಅಂತ ಕೇಳಿದ್ರೆ 15 ರೂಪಾಯಿದಲ್ಲಿ ಸಿಗತಕ್ಕ ಗೊತ್ತಾಗ್ತದೆ. ಇವತ್ತು ಎಷ್ಟು ಪರ್ಸೆಂಟ್ ಟ್ಯಾಕ್ಸ್ ಹೆಚ್ಚಿಗೆ ಮಾಡ್ಯಾರ, ಯಾವ್ಯಾವ ರೀತಿ ಜನರ ಮೇಲೆ ಸುಲಿಗೆ ಮಾಡಕತ್ತದ ಇವತ್ತಿನ ಸರ್ಕಾರ ಅಂತ ನಾವು ಹೋರಾಟ ಕಡಿಬೇಕಾಗ್ಯದ. ಈ ಸರ್ಕಾರ ತೆಗೆವರೆಗೂ ಕೂಡ ನಾವು ಯಾರು ವಿರಮಿಸಬಾರ್ದಾಗ್ಯದ. ಯಾಕಂದ್ರೆ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಯಾವುದೇ ಅಭಿವೃದ್ಧಿ ಯೋಜನೆಗಳಿಲ್ಲ, ಯಾವುದೇ ಒಂದು ಅಡಿಗಲ್ಲನ್ನು ತಂದಿರಲಿಲ್ಲ. ಹೀಗಾಗಿ ಇಡೀ ರಾಜ್ಯದಲ್ಲಿ ಇವತ್ತು ಅಡಿಗಲ್ಲ ಕಾರ್ಯಕ್ರಮ ಕೂಡ ಬಹಳಷ್ಟು ಜನ ಆಶ್ಚರ್ಯ ಆಗಿತ್ತು. ನಮ್ಗೆ ಏನ್ ಹಿಂಗಾತ್ಮ ಅಂತ ಅನ್ಸಿತ್ತು. ಅದ್ರ ಮಧ್ಯೆ ಕೂಡ ಆಸ್ಪತ್ರೆದಾಗ ಇದ್ದಾಗ ನಾವೆಲ್ಲ ಲೋಕಸಭಾ ಸಂಸದರು ಹಿಂದಿನ ಕೇಂದ್ರ ಸಚಿವರಾದಂಥ ಸನ್ಮಾನ್ಯ ಶ್ರೀ ರಮೇಶ್ ಜಿಗಜಿಣಗಿ ಅವರು ಮಾತನಾಡಬೇಕಂತ ನಿರ್ವಹಣೆ ಮಾಡಿದಕ್ಕಾಗಿ ನಮ್ಮೆಲ್ಲ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಎಲ್ಲ ಹಿರಿಯರು ಮತ್ತೆ ನೋಡ್ರಿ ಜಿಗಜಿಣಗಿ ಸಾಹೇಬರ ಬಗ್ಗೆ ಒಂದು ಯಾಕೋ ನನಗೆ ಮಾತಾಡಬೇಕಂತ ಅನಿಸ್ತು. ಸುಮಾರು 95,000 ಕೋಟಿಗಿಂತ ಹೆಚ್ಚು ಸಾಲದ ಹೊರೆಯನ್ನು ಕೂಡ ನಮ್ಮ ಮೇಲೆ ಬೀಸಿರ್ತಕ್ಕಂಥದ್ದು ನಮ್ಮ ಮಧ್ಯದ. ಹೀಗಾಗಿ ಇದಾದ ನಂತರ ನಾವು ಹೋರಾಟಗಳನ್ನ ತೆಗೆದುಕೊಂಡು ಈ ಒಂದು ಸರ್ಕಾರ ಆದ್ರೆ ನಾನೇನು ಭಾಳನೇ ವ್ಯಾಖ್ಯಾನಿಲ್ಲ, ನನಗೇನು ಭಾಳ ಗೊತ್ತಿಲ್ಲ, ನಿಮಗೆ ಹೆಚ್ಚು ಗೊತ್ತದ. ನಾವು ಒಂದು ರೋಡ್ಲಿ ಅಂತ ಖಾತ್ರಿ ಗೆದ್ದಿದ್ದೀನಿ ಅಂತಕ್ಕಂಥದ್ದು ಯಾಕಂದ್ರೆ ಯಾವತ್ತು ನಮ್ಮ ಫೋನ್ಗಳು ಬರ್ತಾವ. ಯಾರದೇ ಇಲೆಕ್ಷನ್ ನಮ್ದು ನಿಂತಿಲ್ಲ, ಬ್ಯಾರೆದವ್ರ ಇಲೆಕ್ಷನಾಗ ನಾವು ಎಲ್ಲರೂ ಇದ್ದಾಗ ಸಾವಿರ ಅಲ್ಲಿ ಗಡಬಡ ಆಗ್ಯದ್ರಿ, ಇಲ್ಲಿ ಗಡಬಡ ಆಗ್ಯದ್ರಿ, ನಮ್ಮ ಅಣ್ಣ ಹಿಂಗೆ ಮಾಡಾದ್ರಿ, ನಮ್ಮ ಸಮಾಜದಲ್ಲಿ ಹಿಂಗೆ ಮಾಡೋಣ ಅಂತಕ್ಕಂಥದ್ದು ಫೋನ್ನಾಗ ಹಂಗೇ ಕಂಟಿನ್ಯೂಸ್ ಮೆಸೇಜ್ಗಳು ಬರ್ತಾವ. ಈ ಸರಿ ಏನು ಒಂದು ಇಲ್ಲ ರೀ, ಎಂಥ ಅದೃಷ್ಟ ಇರಬೇಕು ಅದು ನಮ್ಮ ಪಕ್ಷದ್ದು. ಒಂದು ಶಬ್ದ ಇಲ್ಲ, ಎಲ್ಲಿ ಮೈ ಇಲ್ಲ, ಯಾರೂ ಫೋನ್ ಮಾಡಿಲ್ಲ. ನಾವು ಯಾರ್ದಾಗ ಫೋನ್ ಬರ್ತದೆ ಹೋಟಿಂಗ್ ದಿನ ಅಂತ ಇಡೀ ದಿನ ಒಂದೇ ಕಡೆ ಕೊಡ್ತೀನಿ, ಯಾರಿಗೂ ಭೇಟಿಯಾಗಿಲ್ಲ. ಆದ್ರೆ ಎಲ್ಲೆಲ್ಲಿ ಫೋನ್ ಮಾಡಬೇಕು ನಾ ಮಾಡಿ ತಿಳ್ಕೊಂಡೆ ಅಷ್ಟೇ. ಎಲ್ಲರೂ ಫೋನ್ ಬಂದ್ರೆ ಪಾಪ ಅವ್ರಿಗೆ ಸಹಾಯ ಮಾಡೋಣ ಅಂತಂದ್ರೆ ಒಂದು ಫೋನ್ ಮಾತುವಲ್ಲಿ ಈ ಸಂದರ್ಭದಲ್ಲಿ ನಾನು ಹೇಳಿ ನಮ್ಮ ಅಧ್ಯಕ್ಷರು ಈ ಸರ್ಕಾರದ ವಿರುದ್ಧ ಪ್ರತಿಭಟನೆ ಅದು ಇದು ಮಾಡೋಣ ಅನ್ನೋದು ಒಂದು ಸಣ್ಣ ಸಲಹೆಯನ್ನು ನಮ್ಗೆ ಕೊಟ್ಟಾರ. ಆದರೆ ಅಧ್ಯಕ್ಷರ ಆ ಗತಿಗೇನು ಹೋಗೋದಿಲ್ಲ ಈ ಸರ್ಕಾರ ನೀವು ಏನೂ ಮಾಡಬೇಡ್ರಿ, ಅದು ತಾನೇ ಹೋಗ್ತದ ಅಂತಕ್ಕಂಥ ಅಭಿಪ್ರಾಯ ನಾನು ಹೇಳ್ತೇನೆ. ಯಾಕಂದರೆ ಒಂದು ವರ್ಷದಿಂದ ನೋಡ್ರಿ, ಒಂದು ವರ್ಷದಿಂದ ಒಂದು ಅಭಿವೃದ್ಧಿ ಕೆಲಸ ಇಲ್ಲ. ಇಂಥ ದೊಡ್ಡ ಬರಗಾಲ ಬಿದ್ರೆ ಜನ ನೀವು ಸತ್ತಿರೋ ಬದುಕಿರೋಂತ ಕೇಳೋದಿಕ್ಕಿಲ್ಲ. ನಾವು ಹಿಂದೂ ಮಂತ್ರಿಗಳೇ ಕೆಲಸ ಮಾಡಿದೆವಪ್ಪ, ನಮ್ಮ ತಾಲೂಕು ಕೂಡ ಬರಗಾಲ ಬಿದ್ದಾರೆ. ಆದ್ರೆ ಅವತ್ತಿನ ಮುಖ್ಯಮಂತ್ರಿಗಳು ಹಳ್ಳಿ ಮಳೆ ಆಗೋದನ್ನ ಬೆಳೂರ ಕಾಲು ಇಟ್ಟರೆ ನಿಮ್ಮನ್ನು ಕಾಲು ಕೊಡ್ತೀವಿ ಅಂತಕ್ಕಂಥದ್ದು ಕ್ಯಾಬಿನೆಟ್ನಾಗ ಹೇಳಿದ್ರಪ್ಪ. ಆದ್ರೆ ಇವತ್ತು ಯಾರು ಕೇಳೋರು? ನಮ್ಮ ಜನರು ಯಾರು ಕೇಳೋರು? ಜನಗಳಿಗೆ ಹೇಳಿಲ್ಲ, ಜನಕ್ಕೆ ಕುಡ್ಲಕ್ಕೆ ನೀರಿಲ್ಲ. ಏನು ಮಾಡೋದ್ರಿ? ಕೆಟ್ಟ ಪರಿಸ್ಥಿತಿ ಅದ. ನಾವೇನೂ ಮಾಡೋದು ಬೇಡ, ಅದು ತಾನಕ್ಕೇನೆ ನಾನು ನೀರು ಕೊಡುವಂಥದ್ದು ಅಂತಕ್ಕಂಥ ಅಭಿಪ್ರಾಯ ನಂದು ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ನೋಡ್ರಿ, ಇವತ್ತು ನಮ್ಮ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ದೇಶ ಜಿಲ್ಲೆ ಅಂತ ಹೇಳಿದ್ವಿ. ನಾನು ನೋಡೋದು ಉತ್ತರದಿಂದ ದಕ್ಷಿಣಕ್ಕೆ, ಪೂರ್ವದಿಂದ ಪಶ್ಚಿಮಕ್ಕೆ, ಇಡೀ ಈ ದೇಶದಲ್ಲಿ ಅಭಿವೃದ್ಧಿ ಕೆಲಸ ಇವತ್ತಿಗೂ ಕೂಡ ಅಭಿವೃದ್ಧಿ ಕೆಲಸ ನಡೆದವ.
70 ವರ್ಷ 65 ವರ್ಷ ದೇಶದಲ್ಲಿ ಸರ್ಕಾರ ನಡೆಸಿ ತಮ್ಮ ಮನೆ ತುಂಬ ಕೆಲಸ ಮಾಡಿಕೊಂಡ್ರೆ ವಿನಃ ಒಬ್ಬರು ಕೂಡ ಈ ದೇಶದಲ್ಲಿರ್ತಕ್ಕಂಥ ರಾಜಕಾರಣಿಗಳು ಆ ಪಕ್ಷದವರು ಅಭಿವೃದ್ಧಿ ಕಡೆ ಎಂದೂ ಕೂಡ ಗಮನ ಹರಿಸಲಲ್ಲ ಅಂತಕ್ಕಂಥ ಮಾತವನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸಿ ಇದನ್ನು ಜನ ಹೆಂಗೆ ಸಹಿಸಿದ್ರು ಅನ್ನೋದು ನನಗೆ ಅರ್ಥ ಆಗ್ತಾ ಇದೆ. ಇಷ್ಟೊಂದು ಕೆಲಸ ಅಭಿವೃದ್ಧಿ ಕೆಲಸ ಮಾಡಿದ್ರು ಮೋದಿ ಅವ್ರನ್ನ ಸಹಿಸಿಕೊಳ್ಳಕ್ಕಾಗಲ್ಲ. ಇವರಿಗೆ 70 ವರ್ಷ ಸರ್ಕಾರ ನಡೆಸಿದ ದೇಶದಲ್ಲಿ ಒಂದು ಅಭಿವೃದ್ಧಿ ಕೆಲಸ ಮಾಡಲಿಲ್ಲ, ಒಂದು ಚಲೋ ರೋಡ್ ಮಾಡಲಿಲ್ಲ, ಒಂದು ರೈಲ್ವೆ ಹಳಿ ಮಾಡಲಿಲ್ಲ, ಒಂದು ರೈಲ್ವೆ ಸ್ಟೇಷನ್ ಕಟ್ಟಿಸ್ಲಿಲ್ಲ. ಅವ್ರವ್ರಿಗೆ ಏನು ಬ್ರಿಟಿಷರ ಕಾಲಕ್ಕೆ ಏನು ರೈಲ್ವೆ ಸ್ಟೇಷನ್ಗಳು ಕಟ್ಟಿಸಿದ್ರು ಅವೇ ಅಟ್ಟೆ ಇದ್ದು. ಇಡೀ ಬರೀ ನಾವು ಬಿಜಾಪುರ ಅಷ್ಟೇ ಅಲ್ಲ, ಬಹಳ ಕಡೆನೂ ಯಾವ ಸ್ಟೇಷನ್ಗೂ ಕೈ ಹಚ್ಚಲಿಲ್ಲ ಅವರು. ಇವತ್ತು ನೋಡ್ರಿ ಇಡೀ ದೇಶದಲ್ಲಿ ಹೊಸ ಹೊಸ ರೈಲ್ವೆ ಸ್ಟೇಷನ್ಗಳು, ಹೊಸ ರೋಡ್ಗಳು, ಹೊಸ ರೈಲ್ವೆ ಹಳಿಗಳು ಏನು ನಾವು ಕೇಳಿದೆವು, ನೀವು ಕೇಳಿರಿ, ಜನ ಕೇಳಿರಿ. ಎಲ್ಲ ಕೆಲಸಗಳಿಗೆ ಸರ್ಕಾರ ಸ್ಪಂದನೆ ಮಾಡ್ತಕ್ಕಂಥ ಕೆಲಸ ಮಾಡ್ಯದ. ಆದರೆ ಯಾವ ಕಾರಣಕ್ಕೂ ಯಾರೇನರೇ ಹೇಳಿ ಬರೆಯವರು ನಮ್ಮ ನರೇಂದ್ರ ಮೋದಿ ಅವರು ದೇಶದ ನಾಯಕರು ಅಷ್ಟೇ ಅಲ್ಲ, ಈ ಜಗತ್ತಿನ ನಾಯಕರು ಅಂತಕ್ಕಂಥ ಮಾತವನ್ನು ಬಹಳ ಸ್ಪಷ್ಟವಾಗಿ ಹೇಳಿ ಆ ದಿನಗಳೇನು ದೂರಿಲ್ಲ. ಯಾಕಂತಂದ್ರೆ ಇಂಥ ಬರೀ ಅಭಿವೃದ್ಧಿ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿನ ಇಡೀ ದೇಶನೇ ಮೆಚ್ಚತಕ್ಕಂಥ ಕೆಲಸ ಆಗ್ಯದ ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೂ ನಾನು ಕೂಡ ನನ್ನ ಹೃದಯದ ಅಭಿನಂದನೆಗಳನ್ನು ಹೇಳಕ್ಕೆ ಬಯಸ್ತೀನಪ್ಪ. ಯಾಕಂತಂದ್ರೆ ನನ್ನ ರಾಜಕಾರಣಕ್ಕೆ ಯಾರಾದರೂ ಸ್ಫೂರ್ತಿ, ನಾನು ರಾಜಕಾರಣಕ್ಕೆ ಯಾರಾದರೂ ಶಕ್ತಿ ಕೊಟ್ಟಾರ ಅಂತಂದ್ರೆ ನಮ್ಮ ನಾಯಕರು ಅನ್ನೋರು ಯಾರು ಕೊಡಲಿಲ್ಲ. ಆದರೆ ನನ್ನ ಕಾರ್ಯಕರ್ತರನ್ನವರು ಮಾತ್ರ ಎಂದೂ ನನಗೆ ಕೈ ಬಿಟ್ಟಿಲ್ಲ ಅಂತಕ್ಕಂಥ ಮಾತವನ್ನು ಬಹಳ ಸ್ಪಷ್ಟವಾಗಿ ಹೇಳಿ, ಆದರೆ ಈ ಪಕ್ಷದಲ್ಲಿ ನಮಗೆ ನಿಜವಾಗಿ ನನ್ನ ವೈಯಕ್ತಿಕ ದುಃಖ ಆದದ್ದು ಏನಪ್ಪ ಅಂದ್ರೆ ನನ್ನ ಅನುಭವದ ಮಾತುಗಳನ್ನು ಇವರು ಹೇಳಲಿಲ್ಲ ಅಂತಕ್ಕಂಥದ್ದು ನನಗೆ ಹೊರಗೆ ಮನಸ್ಸಿನಲ್ಲಿ ಅದ. ಹಿಂದೆ ನಾ ಮಾಡ್ಲಿಕ್ಕೆ ಹೋಗೋದಿಲ್ಲ, ಇದು ನನ್ನ ಕೊನೆಯ ಚುನಾವಣೆ, ಅವ್ರು ಏನಾರ ಮಾಡ್ಕೊಳ್ಳಿ. ಆದರೆ ನಾನು ಮಾತ್ರ ಪಕ್ಷ ಬಿಡೋದಿಲ್ಲ. ಪಕ್ಷ ಸಂಘಟನೆಯಲ್ಲಿ ನಾನು ಸಂಪೂರ್ಣ ವಹಿಸ್ತೀನಿ. ಯಾಕಂತಂದ್ರೆ ನನಗೊಂದು ನನ್ನ ಮನಸ್ಸಿನಲ್ಲಿ ಅಂಜಿಕೆ ಅದ. ಏನಪ್ಪ ಅಂದ್ರೆ ದಲಿತರು ಈ ಪಕ್ಷದ ಕಡೆ ಬಹಳ ಜನ ಹಿಂದೆ ನೋಡಿಲ್ಲ. ಈ ಪಕ್ಷದ ಕಡೆ ನೋಡಿದವ್ರೆ 2024ರಲ್ಲಿ ನಾವು ಈ ಪಕ್ಷಕ್ಕೆ ಸೇರಿದ ಮೇಲೆ ಈ ಪಕ್ಷದ ಕಡೆ ನೋಡ್ತಕ್ಕಂಥ ಕೆಲಸ ಮಾಡ್ಯಾರ. ಆದರೆ ಮನೆ ಪಕ್ಷ ಅವ್ರು ಬಿಟ್ಟು ನಮ್ಮನ್ನು ಬಿಟ್ಟು ಹೋಗಬಾರ್ದು ಅನ್ನೋದು ನನ್ನ ಮನಸ್ಸಿನಲ್ಲ. ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ನಾನು ಆರಿಸಿ ಬರಲಿ ಬಿಟ್ಟು ಏನೇರೇ ಆಗಲಿ ಸುಡುಗಾಡ ನಾನು ಪಕ್ಷದ ಸಂಘಟನೆಯಲ್ಲಿ ಮಾತ್ರ ನನ್ನ ಜನರನ್ನು ತೊಡಗಿಸ್ತೀನಿ ಅಂತಕ್ಕಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಿ ಪಕ್ಷದವರು ಕೂಡ ಆ ಜನಗಳ ನೆನಪದಲ್ಲಿ ಇಟ್ಕೋಬೇಕು. ಈ ಪಕ್ಷದ ಸಂಘಟನೆಗಾಗಿ ದುಡಿದಿರ್ತಕ್ಕಂಥ ದಲಿತರು, ಹಿಂದುಳಿದ ವರ್ಗದವರು, ಬೇರೆ ಸಮಾಜಗಳನ್ನು ಕೂಡ ಅವರು ಲಕ್ಷ್ಯ ವಹಿಸಬೇಕು ಅಂತಕ್ಕಂಥ ವಿನಂತಿಯನ್ನು ನನ್ನ ಪಕ್ಷದವರಿಗೆ ನನ್ನ ರಾಜ್ಯ ಮೀಟಿಂಗ್ದಲ್ಲಿ ಮಾಡ್ತೇನೆ ನಾನು. ಯಾಕಂದರೆ ಪಾಪ ಇಲ್ಲಿ ಎಲ್ಲ ನಾವು ನೀವು ಎಲ್ಲರೂ ಒಂದೇ ಸಣ್ಣ ಮಟ್ಟದ ಕಾರ್ಯಕರ್ತರು ನಾವೆಲ್ಲ. ನಾನು ರಾಜ್ಯ ಮಟ್ಟದಲ್ಲೂ ಕೂಡ ಯಾರ್ಯಾಕಿರಲ್ಲ, ನನಗಿರ್ತಕ್ಕಂಥ ದೇವರು ಕೊಟ್ಟಿರ್ತಕ್ಕಂಥ ಶಕ್ತಿ ನನಗೆ ಭಾಳ ಶಕ್ತಿ ಕೊಟ್ಟಾನೆ. ಆದರೆ ನನ್ನ ಶಕ್ತಿ ಎಂದೂ ತೋರಿಸ್ಲಿಕ್ಕೆ ಹೋಗಿಲ್ಲ. ಸಮಾಜದ ಜನರ ಜೊತೆ ಒಂದು ಶಕ್ತಿ ಇದ್ರೂ ಕೂಡ ಅತ್ಯಂತ ಒಬ್ಬ ಸಣ್ಣ ಮನುಷ್ಯ ಅಂತ ಭಾವನೆ ಇಟ್ಕೋಬೇಡ ದಯವಿಟ್ಟು. ನಾನು ಹಿಂದೂ ನಿಮ್ಮನ್ನು ಬಿಟ್ಟು ಹೋಗೋದ್ರ ಪಕ್ಷದ ಕಾರ್ಯಕ್ರಮ ನಾನು ಸತ್ರು ನಿಮ್ಮ ಹಿಂದೆ ಸಾಯ್ತೀನಿ, ಇದ್ದರೂ ನಿಮ್ಮ ಜೋಡಿನೇ ಇರ್ತೀನಿ. ನನಗೆ ಎಷ್ಟು ತ್ರಾಸ ಆಗ್ಯದ ನಾನು ದೇವರಿಗೆ ಗೊತ್ತದ. ರಾಜಕಾರಣದಲ್ಲಿಯೂ ತ್ರಾಸ ಆಗ್ಯದ, ಈ ಚುನಾವಣೆಯಲ್ಲಿಯೂ ಕೂಡ ನನಗೆ ತ್ರಾಸ ಆಗಲ್ಲ. ಆದರೂ ಕೂಡ ನಾನು ಬದುಕಿದ್ದೀನಿ. ನಮ್ಮ ಅಕ್ಕ ನನ್ನ ಯಾರೋ ಕೇಳಿದ್ರು, ನಮ್ಮ ಅಕ್ಕಗಳು, ಯಪ್ಪ ನೀನು ಹೆಂಗದ ಅಂತ ನೋಡುವ, ನಾನು 83-84 ವರ್ಷ ತನಕ ನಾನು ಸಾಯಂಗಿಲ್ಲ, ನೀ ಏನು ಚಿಂತೆ ಮಾಡಬೇಕು ನೋಡಿಡವ ಅಂತೇಳಿ ನಾನು ಹೇಳಿದ್ದೀನಿ. ಯಾಕಂದರೆ ನನಗೆ ಆ ವಿಶ್ವಾಸ ದೇವರು ನನಗೆ ಕೊಟ್ಟನ, ನನ್ನ ವಿಶ್ವಾಸ ನಾನು ಇಟ್ಕೊಂಡು ಕೂತೀನಿ ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ಭಾಳ ಸಂತೋಷದಿಂದ ಹೇಳಿ ನಾನು ನಿಮ್ಮ ಜೊತೆಗೆ ಇರ್ತೀನಿ. ನನ್ನ ಅಧಿಕಾರ ಇರಲಿ ಬಿಡಲಿ, ನೀವು ಸಣ್ಣ ಪುಟ್ಟ ಏನೇ ಕೆಲಸ ಹೇಳ್ತಿ ನಾನು ಜವಾಬ್ದಾರಿ ತಗೊಂಡು ನನ್ನ ಕಾರ್ಯಕರ್ತರ ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ನಾನು ನಿಜವಾಗಿ ಭಾಳ ಅದೃಷ್ಟವಂತ ಅಂತ ಭಾವಿಸ್ಬಿಟ್ಟು. ನೋಡ್ರಿ, ಯಾರ ಕಡೆಯಿಂದ ಸಾಧ್ಯದಲ್ಲಿ ಇಂಥ ಸಮಾಜಗಳ ಸಂಘರ್ಷಗಳ ಮಧ್ಯ ಸಮಾಜಕ್ಕಾಗೋದಿಲ್ಲ, ಒಬ್ಬರು ಮುಖ ಒಬ್ಬರು ನೋಡೋದಿಲ್ಲ. ಇಂಥ ಸಂಘರ್ಷಗಳ ಮಧ್ಯ ಒಬ್ಬ ದಲಿತ ಮನುಷ್ಯನಾಗಿ ನಿಮ್ಮನ್ನೆಲ್ಲ ನಾನು ಕಟ್ಟಿಕೊಂಡು ಯಪ್ಪ ಎಣ್ಣ ಅಂದ್ಕೊಂಡು ಬದುಕೋದು ಅಷ್ಟು ಸಾಮಾನ್ಯ ಕೆಲಸ ಅಲ್ಲ ಅನ್ನತಕ್ಕಂಥ ಮಾತವನ್ನು ಕೂಡ ನಾನು ಹೇಳಿ, ಇದು ನನ್ನ ಮುಂದಿನ ಪೀಳಿಗೆಗೆ, ನನ್ನ ಸಮಾಜದ ಪೀಳಿಗೆಗೆ ಅದು ಒಂದು ನನ್ನ ಜೀವನದಲ್ಲಿ ಒಂದು ಕೊಡುಗೆಯನ್ನು ಕೊಡಬೇಕು ಅಂತಕ್ಕಂಥ ಮನಸ್ಸಿನಲ್ಲಿ
ಆ ಟೈಮ್ ಬರಲಿ, ಅದನ್ನು ನಾನು ಕೊಡ್ಲಿಕ್ಕೆ ಪ್ರಯಾಸ ಮಾಡ್ತೀನಿ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಿ ನಮ್ಮೆಲ್ಲ ಕಾರ್ಯಕರ್ತರು ನಮ್ಮ ನಾಯಕರುಗಳಿಗೆ ವಂದಿಸಿ ನನ್ನ